ಬಂಗಾರದ ಮನುಷ್ಯ 1 ವರ್ಷದಿಂದ ಓಡ್ತಾ ಇರುತ್ತೆ. ವಿಷ್ಣುವರ್ಧನ್ ಅವರ ಹತ್ರ ಈ ಎಲ್ಲ ವಿವಾದಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ, ನಾನು ಮಾಡದೇ ಇರೋ ಕೆಲಸಕ್ಕೆಲ್ಲ ನನ್ನನ್ನು ಗುರಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು, ಇರೋಬ್ಬರ ಆಪಾದನೆಲ್ಲ ಹೊರಸಕ್ಕೆ ಸ್ಟಾರ್ಟ್ ಮಾಡಿದ್ರು. ವಿಷ್ಣುವರ್ಧನ್ ಅವ್ರು ಹೇಳ್ತಾರೆ, ಯಾವ ತಾಯಿ ತಾನೇ ಮಗನಿಗೆ ಇಷ್ಟು ಕಷ್ಟ ಬರ್ತಿರ್ಬೇಕಾದ್ರೆ ಸುಮ್ಮನಿರಕ್ಕೆ ಸಾಧ್ಯ? ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾಗರಹಾವು ಹಾಗೂ ಬಂಗಾರದ ಮನುಷ್ಯ ಸಿನಿಮಾಗಳ ನಡುವೆ ಯಾಕೆ ಜಿದ್ದಾಜಿದ್ದಿ ಆಯಿತು? ಡಾಕ್ಟರ್ ವಿಷ್ಣುವರ್ಧನ್ ಅವರು ಮದ್ರಾಸಿಗೆ ಶಿಫ್ಟ್ ಆಗಲಿಕ್ಕೆ ಯಾರು ಮುಖ್ಯ ಕಾರಣರಾದರು? ಈ ಎಲ್ಲ ವಿಷಯಗಳನ್ನು ಇವತ್ತಿನ ದಂತಕಥೆಯಲ್ಲಿ ತಿಳಿದುಕೊಳ್ಳೋಣ. ನಾಗರಹಾವು ಸಿನಿಮಾದ ಶತದಿನೋತ್ಸವ ಸಂಭ್ರಮಾಚರಣೆಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಂಬರೀಷ್ ಜೊತೆ ಭಾಗವಹಿಸಿದಾಗ ಕಲ್ಲು ತೂರಾಟ ಆಯಿತು ಅಂತ ವಿಷ್ಣುವರ್ಧನ್ ಅವರ ಆಪ್ತರೊಬ್ಬರು ಹೇಳ್ಕೊಳ್ತಾರೆ. ಇದ್ರ ಬಗ್ಗೆ ವಿಷ್ಣುವರ್ಧನ್ ಅವ್ರನ್ನ ಕೇಳಿದಾಗ ಅವರು ಅದು ಅವರ ಅಭಿಪ್ರಾಯ, ನನಗೆ ಗೊತ್ತಿದ್ದಾಗೆ ಏನೂ ಆಗಿಲ್ಲ ಅಂತ ದಿವ್ಯ ಮೌನವನ್ನು ತಾಳ್ತಾರೆ. ಹಾಗಾದ್ರಲ್ಲಿ ಆಗಿದ್ದೇನು? ಸಾಗರ್ ಥಿಯೇಟ್ರಲ್ಲಿ ನಾಗರಹಾವು ಸಿನಿಮಾದ ಶತದಿನೋತ್ಸವ ಆಚರಣೆ ಆಗ್ತಿರುತ್ತೆ. ಅದೇ ರಸ್ತೆಯಲ್ಲಿರೋ ಸ್ಟೇಟ್ ಥಿಯೇಟ್ರಲ್ಲಿ ಬಂಗಾರದ ಮನುಷ್ಯ 1 ವರ್ಷದಿಂದ ಓಡ್ತಾ ಇರುತ್ತೆ. 1 ವರ್ಷ ಆದರೂ ಜನರ ನೂಕುನುಗ್ಲು ಹಾಗೇ ಇರುತ್ತೆ. ಇದೆರಡೂ ಥಿಯೇಟ್ರು ಒಂದೇ ರಸ್ತೆಯಲ್ಲಿರೋ ಕಾರಣಕ್ಕೆ ತುಂಬ ದೊಡ್ಡ ಮಟ್ಟದ ಜನಜಂಗುಳಿ ಆಗಿರುತ್ತೆ. ಇಂಥ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿ ಒಂದು ಕಲ್ಲನ್ನು ಈ ಕಡೆ ಎಸಿತಾನೆ. ಇದೇ ಕಾರಣಕ್ಕೆ ನಾಗರಹಾವು ವರ್ಸಸ್ ಬಂಗಾರದ ಮನುಷ್ಯ ಅಂತ ಬಣ್ಣ ಕಟ್ಟಿ ಎಲ್ಲ ಕಡೆ ಸುದ್ದಿ ಹಬ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಆಗಿದ್ದಿಷ್ಟೇ, ಯಾರೋ ಒಬ್ಬ ಕಿಡಿಗೇಡಿ ಒಂದು ಕಲ್ಲನ್ನಿಸ್ತ. ಆದರೆ ನಂತರ ಆಗಿದ್ದು ತುಂಬ ದೊಡ್ಡ ಮಟ್ಟದ ಒಂದು ಗಾಸಿಪ್. ವಿಷ್ಣುವರ್ಧನ್ ಅವರ ಹತ್ರ ಈ ಎಲ್ಲ ವಿವಾದಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ, ನನ್ನ ಜೀವನದಲ್ಲಿ ತುಂಬ ವಿವಾದಗಳಾದವು. ನಾನು ಮೊದಲು ಅದನ್ನು ಸಾಕಷ್ಟು ಜೋಶ್ನಿಂದ ಎದುರಿಸ್ತಿದ್ದೆ. ಆವಾಗ ಯೌವನ ಇತ್ತು, ತಾರುಣ್ಯ ಇತ್ತು, ಹಾಗಾಗಿ ರೋಷನೂ ಇತ್ತು. ಆದರೆ ನಂತರ ಇವೆಲ್ಲ ವಿಷಯಗಳನ್ನು ಹೋಶ್ನಿಂದ ಬಗೆಹರಿಸಕ್ಕೆ ಪ್ರಯತ್ನ ಪಟ್ಟೆ. ಈ ದಾರಿಯಲ್ಲಿ ನನ್ನಿಂದನೂ ಕೆಲವೊಂದು ತಪ್ಪಾಗಿರ್ಬೋದು, ಅದನ್ನು ಸರಿ ಮಾಡೋಕ್ಕೂ ಪ್ರಯತ್ನ ಪಟ್ಟಿದ್ದೀನಿ. ಒಟ್ಟಿನಲ್ಲಿ ಈ ಎಲ್ಲ ವಿವಾದಗಳಿಂದ ನಾನೊಂದು ಪಾಸಿಟಿವ್ ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ಈ ಎಲ್ಲ ವಿವಾದಗಳು ನನಗೆ ಇನ್ನಷ್ಟು ಬೆಳೆಯೋಕ್ಕೆ ಸಹಾಯ ಮಾಡ್ತು ಅಂತ ನಾನು ಅಂದ್ಕೊಂಡೆ. ಹಾಗೇನೆ ಇವೆಲ್ಲ ಎದುರಿಸಿದ್ರಿಂದ ನನಗೆ ಆತ್ಮವಿಶ್ವಾಸ ಕೂಡ ಜಾಸ್ತಿ ಆಯಿತು ಅಂತ ನಾನು ಅಂದ್ಕೊಂಡೆ. ಒಟ್ಟಿನಲ್ಲಿ ಈ ಎಲ್ಲ ವಿವಾದಗಳನ್ನು ಅನುಭವಿಸ್ಲಿ ಅಂತನೋ, ಈ ಎಲ್ಲ ಕಿರುಕುಳಗಳನ್ನು ನಾನು ತಾಳ್ಕೊಳ್ಳಿ ಅಂತನೋ ಈ ವೃತ್ತಿ ಜನಕ್ಕೆ ಬಂದೆ ಅಂತ ಕೆಲವೊಮ್ಮೆ ನನಗನ್ಸುತ್ತೆ ಅಂತ ವಿಷ್ಣುವರ್ಧನ್ ಅವರು ಹೇಳ್ತಾರೆ. ಇವೆಲ್ಲದರ ನಡುವೆ ವಿಷ್ಣುವರ್ಧನ್ ಅವ್ರನ್ನ ನೀವು ಯಾಕೆ ಮದ್ರಾಸ್ಗೆ ಶಿಫ್ಟ್ ಆದ್ರಿ ಅಂತ ಕೇಳಿದಾಗ ಅವ್ರ ಉತ್ತರ ಹೀಗಿತ್ತು. ಆ ಟೈಮಲ್ಲಿ ನಾನು ಮಾಡದೇ ಇರೋ ಕೆಲಸಕ್ಕೆಲ್ಲ ನನ್ನನ್ನು ಗುರಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು, ಟಾರ್ಗೆಟ್ ಮಾಡಿದ್ರು, ಇರೋಬ್ಬರ ಆಪಾದನೆಲ್ಲ ಹೊರಸಕ್ಕೆ ಸ್ಟಾರ್ಟ್ ಮಾಡಿದ್ರು. ಕಲ್ಲು ತೂರಾಟ, ವಾಲ್ ಪೋಸ್ಟರ್ಗೆ ಸಗಣಿ ಹಚ್ಚೋದು, ಇವೆಲ್ಲ ನಡೆದು ಒಂಥರ ವಾತಾವರಣ ತುಂಬ ಗೊಂದಲಮಯ ಆಗಿತ್ತು. ನಾನಿದನ್ನು ತುಂಬ ಆತ್ಮವಿಶ್ವಾಸದಿಂದನೇ ಎದುರಿಸಿದೆ. ಅಭಿಮಾನಿಗಳು ಕೂಡ ನನಗೆ ತುಂಬ ಸಾಥ್ ಕೊಟ್ಟರು. ಆದರೆ ಈ ಎಲ್ಲ ಘಟನೆಗಳಿಂದ ಬೇಜಾರಾಗಿದ್ದು ನನ್ನ ತಾಯಿಗೆ. ಹೀಗೆ ಒಂದು ದಿನ ವಿಷ್ಣುವರ್ಧನ್ ಅವರ ತಾಯಿಯವರು ಅವರನ್ನು ಕರೆದು ಹೇಳ್ತಾರೆ, ಇಷ್ಟೆಲ್ಲ ಘಟನೆ ಆಗ್ತಿದೆ, ಇಷ್ಟೆಲ್ಲ ಕಿರುಕುಳ ಆಗ್ತಿದೆ, ನೀನು ಅದನ್ನು ತುಂಬ ಆತ್ಮವಿಶ್ವಾಸದಿಂದ ಎದುರಿಸ್ತಿದೀಯ, ನಿನಗೆ ಆ ದೈಹಿಕ ಶಕ್ತಿ ಇದೆ, ಮಾನಸಿಕ ಶಕ್ತಿನೂ ಇದೆ. ಆದರೆ ನಿನಗಾಗ್ತಿರೋ ಕಿರುಕುಳನ್ನು ತಡ್ಕೊಳ್ಳೋ ಮಾನಸಿಕ ಶಕ್ತಿ ನನಗಿಲ್ಲಪ್ಪ. ನೀನು ಇನ್ನೂ ಚಿತ್ರರಂಗದಲ್ಲಿ ಮುಂದುವರಿಬೇಕು ಅಂದರೆ ಮದ್ರಾಸ್ಗೆ ಹೋಗ್ಬಿಡು ಅಂತ ಹೇಳ್ತಾರೆ. ಈ ಎಲ್ಲ ಘಟನೆ ನೆನಪು ಮಾಡಿಕೊಂಡು ವಿಷ್ಣುವರ್ಧನ್ ಅವ್ರು ಹೇಳ್ತಾರೆ, ಯಾವ ತಾಯಿ ತಾನೇ ಮಗನಿಗೆ ಇಷ್ಟು ಕಷ್ಟ ಬರ್ತಿರ್ಬೇಕಾದ್ರೆ ಸುಮ್ಮನಿರಕ್ಕೆ ಸಾಧ್ಯ? ತನ್ನ ಮಗ ಯಾವುದೇ ವೃತ್ತಿಯಲ್ಲಿರಲಿ, ಖುಷಿಯಿಂದಿರಲಿ, ಸಂತೋಷದಿಂದಿರಲಿ ಅಂತ ಎಲ್ಲ ತಾಯಿನೂ ಇಷ್ಟಪಡ್ತಾರೆ. ಅದೇ ಮಾತನ್ನು ನಮ್ಮ ತಾಯಿ ಕೂಡ ಹೇಳಿದರು. ನಾನು ಸಿನಿಮಾ ನಟನಾಗೋದು ನಮ್ಮ ಕುಟುಂಬಕ್ಕೆ ಮೊದಲೇ ಇಷ್ಟ ಇರಲಿಲ್ಲ. ಅದರಲ್ಲೂ ನಮ್ಮ ತಾಯಿಯವರು ಮೊದಲು ನಾನು ಸಿನಿಮಾ ನಟನಾಗೋನ್ನ ಒಪ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ಇಂಥ ಸಮಯದಲ್ಲಿ ಈ ವೃತ್ತಿ ಮಾಡಿಬಿಟ್ಟು ಒಂದು ಖುಷಿ ಸಂತೋಷನೇ ಇಲ್ಲ ಅಂದರೆ ಹೇಗೆ? ಯಾವಾಗ ನಮ್ಮ ತಾಯಿಯವರು ಆ ಮಾತು ಹೇಳಿದ್ರೋ
ನನಗೂ ಕೂಡ ಇದೊಂಥರ ಸರಿ ಅಂತ ಅನ್ನಿಸ್ತು. ಈ ಕಾರಣಕ್ಕೆ ನಾನು ಮದ್ರಾಸ್ಗೆ ಶಿಫ್ಟ್ ಆದೆ ಅಂತ ಹೇಳ್ತಾರೆ. ಇವಿಷ್ಟು ಮಾತು ಹೇಳಿ ಮುಗಿಸಿದಾಗ ವಿಷ್ಣುವರ್ಧನ್ ಅವರ ಕಣ್ಣಂಚಿನಲ್ಲಿ ನೀರು ಬಂದಿರುತ್ತೆ. ವಿಷ್ಣುವರ್ಧನ್ ಅವರು ಎಷ್ಟೇ ವಿವಾದಗಳಾದರೂ ಅದ್ರ ಬಗ್ಗೆ ಮೌನ ವಹಿಸ್ತಾನೆ ಬಂದರು. ಎಲ್ಲದನ್ನೂ ಆತ್ಮವಿಶ್ವಾಸದಿಂದ ಎದುರಿಸಿದ್ರು. ಅಭಿಮಾನಿಗಳು ಕೂಡ ತುಂಬಾ ಸಾಥ್ ಕೊಟ್ಟರು. ಆದರೂ ಕೊನೆಯಲ್ಲಿ ತಾಯಿ ಮಾತಿಗೆ ಮಣಿಲೇಬೇಕಾಯಿತು. ಬೆಂಗಳೂರಿಂದ ಮದ್ರಾಸ್ಗೆ ಶಿಫ್ಟ್ ಆಗಲೇಬೇಕಾಯಿತು. ಇಂತಹ ಇನ್ನಷ್ಟು ವಿಚಾರಗಳನ್ನು ದಂತಕಥೆಯ ಮುಂದಿನ ಎಪಿಸೋಡ್ಗಳಲ್ಲಿ ನಾವು ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ಶೇರ್ ಮಾಡಿ. ಹಾಗೂ ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.